ಮೆಸೇಜ್ ಹೋಗಿದೆ. ಹೈಫಾ ನಗರದಲ್ಲಿ ಕ್ಷಿಪಣಿ ದಾಳಿಯನ್ನ ನಡೆಸೋ ಬಗ್ಗೆ ಕೂಡ ಮೆಸೇಜ್ ಹೋಗಿದೆ. 20ಕ್ಕೂ ಹೆಚ್ಚು ನಗರದಲ್ಲಿ ಸೇನೆಯಿಂದ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಪ್ರತಿದಾಳಿಯ ಆತಂಕ ಇದೀಗ ಎದುರಾಗಿದೆ. ಖಂಡಿತವಾಗಿಯೂ, ಯಾಕೆ ಅಂದ್ರೆ ಇರಾನ್ ಮೇಲೆ ಅಂತಹ ದಾಳಿ ನಡೆದಿದೆ. ಅಮೆರಿಕ ಮಧ್ಯಪ್ರವೇಶಿಸಿ ನ್ಯೂಕ್ಲಿಯರ್ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ. ಇರಾನ್ನ ಒಳಗೆ ಹೋಗಿ ದಾಳಿಯನ್ನ ನಡೆಸಿರುವಂತದ್ದು. ಹಾಗಾಗಿ ಅದು ಪ್ರತಿಕಾರದ ಬೇಗೆಯಲ್ಲಿ ಕುದೀತಾ ಇದೆ ಇರಾನ್. ಹಾಗಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ, ಪ್ರತಿದಾಳಿ ಮಾಡೋದಕ್ಕೆ ಅದು ಮುಂದಾಗ್ತಾ ಇದೆ. ಇಸ್ರೇಲ್ನ ಪ್ರಮುಖ ನಗರದಲ್ಲಿ ಹಾಗಾಗಿ ಸೈರನ್ಗಳು ಮೊಳಗಿದೆ, ಅಲರ್ಟ್ ಸೈರನ್ಗಳು ಮೊಳಗ್ತಾ ಇವೆ. ಹೆಲಿಕಾಪ್ಟರ್ ಮೂಲಕ ನಗರವಾಸಿಗಳಿಗೆ ಸಂದೇಶವನ್ನ ಕೂಡ ರವಾನೆ ಮಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಜಾಗೃತಿಯಾಗಿರಿ, ಬಂಕರ್ಗಳಲ್ಲಿ ಸೇರ್ಕೊಳ್ಳಿ, ಇದೀಗ ದಾಳಿ ಆಗಬಹುದು ಅಂತೇಳಿ ಹೈಫಾ ನಗರದಲ್ಲಿ ಕಟ್ಟೆಚ್ಚರದ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಇರಾನ್ನಿಂದ ಪ್ರತಿದಾಳಿ ಆಗಬಹುದು, ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಿ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಇಸ್ರೇಲ್ಗೆ ಇದೇನು ಹೊಸದಲ್ಲ. ಈಗ ಹಲವಾರು ವರ್ಷಗಳಿಂದಲೂ ಕೂಡ, ಇಸ್ರೇಲ್ ಹುಟ್ಟಿದಾಗಿನಿಂದಲೂ ಕೂಡ ಈ ಒಂದು ದಾಳಿಯ ಆತಂಕದಲ್ಲೇ ಅದು ಬೆಳೆದಿರುವಂತದ್ದು. ಹಾಗಾಗಿಯೇ ಈ ರೀತಿಯಾಗಿ ತನ್ನ ಮೇಲೆ ಯಾರಾದರೂ ಆಕ್ರಮಣ ಮಾಡಿದ್ದಾರೆ ಅಂತ ಆದ ತಕ್ಷಣದಲ್ಲಿ ಪ್ರತಿದಾಳಿಯನ್ನ ನಡೆಸಿ ಅವರ ನಿರ್ನಾಮಕ್ಕೆ ಪಣ ತೊಡುವಂತದ್ದು ಇಸ್ರೇಲಿಗಳು. ಆ ಒಂದು ಕಾರಣಕ್ಕೇನೆ ಇದುವರೆಗೂ ಕೂಡ ಪ್ರತಿದಾಳಿಯನ್ನ ನಡೆಸಿಕೊಂಡೇ ಅದು ಸಶಕ್ತವಾಗಿ ಇದುವರೆಗೂ ಕೂಡ ಎದ್ದು ನಿಂತಿರುವಂತದ್ದು, ತನ್ನ ಐಡೆಂಟಿಟಿಯನ್ನ ಗುರುತಿಸಿಕೊಂಡಿರುವಂತದ್ದು, ಸಾರ್ವಭೌಮತ್ವವನ್ನ ರಕ್ಷಿಸಿಕೊಂಡು ಬರ್ತಾ ಇರುವಂತದ್ದು. ಇಲ್ಲ ಅಂದ್ರೆ ಅದರ ಸುತ್ತಮುತ್ತಲಿನ ರಾಷ್ಟ್ರಗಳು ನುಂಗಿ ನೀರು ಕುಡಿದ್ಬಿಡ್ತಾ ಇದ್ವು, ಜನಾಂಗೀಯ ಹತ್ಯೆಗಳು ಆಗ್ತಾ ಇದ್ವು, ಧರ್ಮದ ಆಧಾರದ ಮೇಲೆ ದಾಳಿಗಳಾಗ್ತಾ ಇದ್ವು. ಈ ರೀತಿಯಾದಂತಹ ದಾಳಿಗಳನ್ನ ತಡೆಯಬೇಕಾದ್ರೆ ಅಲ್ಲಿನ ಪ್ರತಿಯೊಬ್ಬ ನಾಗರಿಕನು ಕೂಡ ಸೇನೆಯಲ್ಲಿ ತರಬೇತಿಯನ್ನ ಪಡೆದು 18 ವರ್ಷ ಆಗ್ತಾ ಇದ್ದ ಹಾಗೆ ಪ್ರತಿಯೊಬ್ಬನು ಕೂಡ ಸೇನೆಯಲ್ಲಿ ಸೇರ್ಕೊಳ್ಳೇಬೇಕು. ಆ ರೀತಿಯಾದಂತಹ ಒಂದು ತಂತ್ರವನ್ನ ಮಾಡಿಕೊಂಡು ಅತ್ಯಂತ ಕಡಿಮೆ ಜನಸಂಖ್ಯೆ ಇದ್ದು ಕೂಡ ಸಶಕ್ತವಾಗಿ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನ, ವಿರೋಧಿ ಪಡೆಗಳನ್ನ ಎದುರಿಸಿ ನಿಲ್ಲೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗಿರುವಂತದ್ದು. ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದಂತಹ ಕ್ರೂರವಾದ ಕೃತ್ಯ ಅಮೆರಿಕ ದಾಳಿ ಒಪ್ಪಿಕೊಂಡ ಸುಪ್ರೀಂ ಅಲಿ ಖಮೇನಿಯ ಪರಮಾಣು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಅಂತ ಕೂಡ ಇರಾನ್ ಹೇಳಿದೆ, ಸ್ಪಷ್ಟಪಡಿಸಿದೆ. ಅಮೆರಿಕ ದಾಳಿ ಬಗ್ಗೆ ಇರಾನ್ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಯಲ್ಲಿ ಅಮೆರಿಕಕ್ಕೆ ಕೂಡ ಎಚ್ಚರಿಕೆಯ ಸಂದೇಶವನ್ನ ಕಳಿಸಿದ್ದಾರೆ. ತಾವು ಪ್ರತಿಕಾರದ ದಾಳಿಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಮೆರಿಕ ಏನು ಇರಾನ್ ಮೇಲೆ ಲೈಕ್ ಎ ಲಯನ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿತು. ಅದಕ್ಕೆ ಪ್ರತಿಯಾಗಿ ಇರಾನ್ ತಾನು ಕೂಡ ದಾಳಿಯನ್ನ ನಡೆಸ್ತೇನೆ ಅಮೆರಿಕದ ಮೇಲೆ ಅಂತ ಹೇಳಿ ಪ್ರತಿದಾಳಿಯ ಎಚ್ಚರಿಕೆಯನ್ನ ನೀಡಿದೆ. ಆದ್ರೆ ಅಮೆರಿಕ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗೇನಾದ್ರೂ ಮಾಡಿದ ಪಕ್ಷದಲ್ಲಿ ಪರಿಣಾಮ ಎದುರಿಸೋದಕ್ಕೆ ಸಿದ್ಧವಾಗಿರಿ, ಪರಿಣಾಮ ಇನ್ನೂ ತೀವ್ರತರದಲ್ಲಿ ಆಗುತ್ತೆ. ಈಗ ಏನು ಮಾಡಿದ್ದೀವಿ, ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ನಿನ್ನೆ ತಡರಾತ್ರಿ 2:30 ಸುಮಾರಿಗೆ 3 ಪರಮಾಣು ಕೇಂದ್ರಗಳ ಮೇಲೆ B-2 ವಿಮಾನಗಳಿಂದ ದಾಳಿಯನ್ನ ನಡೆಸಿ ಹೇಗೆ ಉತ್ತರವನ್ನ ಕೊಟ್ಟಿದ್ದೀವಿ, ಅದಕ್ಕೂ ತೀವ್ರತರವಾದಂತಹ ದಾಳಿಯನ್ನ ಎದುರಿಸಬೇಕಾಗತ್ತೆ ಇರಾನ್. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರತಿದಾಳಿಯ ಮಾತನ್ನ ಆಡದೆ ಇರೋದು ಒಳಿತು ಇರಾನ್ ಅಂತ ಎಚ್ಚರಿಕೆಯನ್ನ ಅಮೆರಿಕ ಕೂಡ ನೀಡಿದೆ. ಆದರೆ ಇರಾನ್ ಸುಮ್ಮನಿರುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಅದು ಪ್ರತಿಕಾರದ ಹಗೆಯಲ್ಲಿ ಬೇಯ್ತಾ ಇದೆ. ಪ್ರಮುಖವಾಗಿ
ಈ ಒಂದು ಯುದ್ಧ 8-9 ದಿನಗಳಿಂದ ಏನು ನಡೀತಾ ಇದೆ, ಇರಾನ್ನಿಂದ ಅಂದ್ರೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿ ಸಾವಿರಾರು ಮಂದಿಯನ್ನ ಹತ್ಯೆ ಮಾಡಿದ್ದರ ಪರಿಣಾಮವಾಗಿ ಶುರುವಾದಂತಹ ಯುದ್ಧ. ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿ ಸಾವಿರಾರು ನಾಗರಿಕರನ್ನ ಹತ್ಯೆ ಮಾಡಿದ್ರು. ಅದರಿಂದಾಗಿ ಪ್ರಾರಂಭ ಆಯಿತು. ತನ್ನ ನಾಗರಿಕರ ಮೇಲೆ ಆದಂತಹ ದಾಳಿಯನ್ನ ಸಹಿಸೋದಕ್ಕೆ ಇಸ್ರೇಲ್ ಸುತರಾಂ ಸಿದ್ಧವಿಲ್ಲ. ಅದು ಇವತ್ತು ಅಂತಲ್ಲ, ಯಾವತ್ತೂ ಇಸ್ರೇಲ್ ತನ್ನ ನಾಗರಿಕರ ಮೇಲೆ, ತನ್ನ ಒಂದು ಕ್ಷೇತ್ರದ ಮೇಲೆ ಆದಂತಹ ದಾಳಿಯನ್ನ ಯಾವತ್ತೂ ಕೂಡ ಸಹಿಸೋದಿಲ್ಲ. ಪ್ರತಿಕಾರವನ್ನ ತೀರಿಸ್ಕೊಳ್ಳುತ್ತೆ. ತನ್ನ ಕ್ಷೇತ್ರದಿಂದಲೇ ಯಾವ ದೇಶ ದಾಳಿ ಮಾಡಿದೆಯೋ, ಯಾರು ದಾಳಿ ಮಾಡಿದ್ದಾರೋ ಅವರ ನೆಲೆಗೆ ಹೋಗಿ ಹೊಡೆದುರುಳಿಸಿ ಬರುತ್ತೆ ಇಸ್ರೇಲ್. ಅಂತಹ ಚಾಕಚಕ್ಯತೆ ಮತ್ತು ತಂತ್ರಜ್ಞಾನ ಅವರ ಕೈಯಲ್ಲೂ ಇರುವಂತದ್ದು. ಹಾಗಾಗಿ ಅದು ಇಲ್ಲಿವರೆಗೂ 8-9 ದಿನಗಳವರೆಗೂ ನಡೆದು ಬಂತು. ಇದೀಗ ಈ ದಾಳಿ ತೀವ್ರತೆಯನ್ನ ಪಡೆದುಕೊಳ್ತಾ ಇರೋದ್ರಿಂದ, ಈ ಸಂಘರ್ಷ, ಮಧ್ಯಪ್ರಾಚ್ಯದ ಈ ಸಂಘರ್ಷ ತೀವ್ರತೆಯನ್ನ ಪಡೆದುಕೊಳ್ತಾ ಇರೋದ್ರಿಂದ ಅಮೆರಿಕ ಇಂಟರ್ಫಿಯರ್ ಆಯಿತು. ಈ ಒಂದು ಅಮೆರಿಕ ಮಧ್ಯಪ್ರವೇಶದಿಂದ ಈ ಯುದ್ಧ ಇನ್ನಷ್ಟು ತಾರಕಕ್ಕೆ ಏರುವ ಲಕ್ಷಣ. ಜೊತೆಯಲ್ಲಿ ಜಾಗತಿಕವಾಗಿ ಯಾವ ರೀತಿಯ ಪರಿಣಾಮ ಬೀರಬಹುದು, ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ತಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು, ಅಥವಾ ತಾವು ಇದರಲ್ಲಿ ಯಾವ ರೀತಿಯಲ್ಲಿ ಭಾಗವಹಿಸಬೇಕಾಗಿ ಬರಬಹುದಾ ಅಂತೇಳಿ ಆತಂಕದಿಂದ ಎದುರು ನೋಡ್ತಾ ಇವೆ. ಅಂದ್ರೆ ಇದೀಗ ಇರಾನ್ ಜೊತೆಯಲ್ಲಿ ಯಾರು ನಿಲ್ಲಬಹುದು? ಯಾಕೆಂದ್ರೆ ಅದರ ಮಿತ್ರ ರಾಷ್ಟ್ರಗಳು ಲೆಬನಾನ್, ಸಿರಿಯಾ, ಇರಾಕ್, ಯೆಮೆನ್ ಈ ಎಲ್ಲ ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳಾಗಿವೆ. ಜೊತೆಯಲ್ಲಿ ಚೀನಾ ಕೂಡ ವೆಪನ್ಸ್ ಅನ್ನ ಸರಬರಾಜು ಮಾಡುತ್ತೆ. ಇನ್ನು ರಷ್ಯಾ ಕೂಡ ಅದರ ಬೆಂಬಲಕ್ಕೆ ಇದೆಯಾ ಅಂತ ಹೇಳಿ. ಹಾಗಾದಾಗ ಅಮೆರಿಕ ಇನ್ನೊಂದು ಕಡೆಯಲ್ಲಿ ನಿಂತಾವಾಗ ಖಂಡಿತವಾಗಿಯೂ ಇದು 3ನೇ ಮಹಾಯುದ್ಧಕ್ಕೆ